ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಪದ್ಮಾಶ್ರೀ ಹೆಲ್ಪ್ಫುಲ್. ಗೈಸ್, ಈ ಡ್ರಿಂಕ್ನ ಉಪಯೋಗಿಸ್ಕೊಂಡು ನೀವು ಎಷ್ಟೇ ವರ್ಷಗಳಿಂದ ಹಳೆ ಬಜ್ಜು, ತೊಡೆ ಬಜ್ಜು, ಹೊಟ್ಟೆ ಬಜ್ಜು, ಸೊಂಟದ ಬಜ್ಜು, ಪ್ರತಿಯೊಂದು ಬಜ್ಜುನು ಕಡಿಮೆ ಮಾಡ್ಕೊಬಹುದು ಈ ಡ್ರಿಂಕಿಂದ. ತುಂಬಾ ಈಸಿ, ಎಲ್ಲೂ ಹೋಗೋ ಅವಶ್ಯಕತೆ ಇಲ್ಲ, ಎಲ್ಲ ಮನೆಯಲ್ಲೇ ಸಿಗತ್ತೆ. ಮನೆಯಲ್ಲೇ ಸಿಗೋ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೊಬಹುದು. ಅದಕ್ಕೆ ಈ ಡ್ರಿಂಕಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರಕ್ಕೂ ಮುಂಚೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವಿಡಿಯೋ ಕೆಳಗಡೆ ಕಾಣ್ತಿರೋ ಕೆಂಪು ಅಕ್ಷರದ ಬಟನ್ನ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಆಪ್ಷನ್ಗೆ ಕ್ಲಿಕ್ ಮಾಡಿ. ಹೀಗೆ ಮಾಡೋದ್ರಿಂದ ಎಲ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ನ ನೋಡಬಹುದು, ಫಾಸ್ಟಾಗಿ ವೆಯ್ಟ್ ರಿಡ್ಯೂಸಿಂಗ್ ಮಾಡ್ಕೊಬಹುದು, ಅದು ಹೆಲ್ತಿಯಾಗಿ. ಹಾಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ತಪ್ಪದೆ ಲೈಕ್ ಮಾಡಿ. ಗೈಸ್, ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದಕ್ಕೆ 5 ಇಂಗ್ರೀಡಿಯೆಂಟ್ಸ್ ಇದ್ರೆ ಈ ಡ್ರಿಂಕ್ ರೆಡಿ ಆಗತ್ತೆ. ಏನಪ್ಪ 5 ಇಂಗ್ರೀಡಿಯೆಂಟ್ಸ್ ಅಂದ್ರೆ, ಒಂದು, ಇದು ತುಂಬಾ ಪುಟಾಣಿ ಇದೆ, ಬ್ಲಾಕ್ ಪೇಪರ್, ಕರಿ ಮೆಣಸಿನ ಕಾಳು ಅಂತ ಹೇಳ್ತಾರಲ್ವಾ ಅದು. ಇದ್ರ ಜೊತೆ ಪರಂಗಿ ಬೀಜನು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ, ಅಂದ್ರೆ ಪಪ್ಪಾಯ ಹಣ್ಣಿನ ಬೀಜನು ಮಿಕ್ಸ್ ಆಗಿರುತ್ತೆ. ನೋಡಿ, ಚೆಕ್ ಮಾಡಿ ತಗೊಳ್ಳಿ. ಒರಿಜಿನಲ್ ಬ್ಲಾಕ್ ಪೇಪರ್ ತಗೊಬೇಕು, ಒರಿಜಿನಲ್ ಕಾಳು ಮೆಣಸು ತಗೊಬೇಕಾಗತ್ತೆ. ಈ ಬ್ಲಾಕ್ ಪೇಪರು ನಮ್ಮ ವೆಯ್ಟ್ ಲಾಸ್ನ ತುಂಬಾ ಚೆನ್ನಾಗಿ ಮಾಡಿಸುತ್ತೆ, ಫ್ಯಾಟ್ ಎಲ್ಲ ಕರಗೋಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ಗುಡ್ ಡೈಜೆಷನ್ ಕೂಡ ಬರುತ್ತೆ ನಾವು ಬ್ಲಾಕ್ ಪೇಪರ್ನ ಯೂಸ್ ಮಾಡೋದ್ರಿಂದ. ಆದ್ರೆ ಯಾವ ಪ್ರಮಾಣದಲ್ಲಿ ಯೂಸ್ ಮಾಡಬೇಕೋ ಆ ಪ್ರಮಾಣದಲ್ಲಿ ಯೂಸ್ ಮಾಡ್ಬೇಕಷ್ಟೇ. ಅಷ್ಟೇ ಅಲ್ಲ, ಎಸ್ಪೆಷಲಿ ಹೊಟ್ಟೆ ಪೋಷಣೆ ಕರ್ಗೋಕಂತೂ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಬಳಸೋದ್ರಿಂದ ನಮ್ಗೆ ಜಾಯಿಂಟ್ ಪೈನ್ಸ್ ಇರುತ್ತಲ್ಲ, ಅದು ಕೂಡ ಕಡಿಮೆ ಆಗತ್ತೆ. ಹಾಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಕೂಡ ಆಲ್ಮೋಸ್ಟ್ ಕಡಿಮೆ ಆಗತ್ತೆ, ತುಂಬಾ ಚೆನ್ನಾಗಿ ಡೈಜೆಷನ್ ಬರುತ್ತೆ. ಸೆಕೆಂಡ್ ಒನ್, ಚಕ್ಕೆ, ದಾಲ್ಚಿನ್ನಿ ಅಂತಾರೆ ಇದನ್ನ, ಸಿನಮಾನ್ ಅಂತ ಕೂಡ ಹೇಳ್ತಾರೆ. ಸಿನಮಾನು ನಮ್ಮ ಹಾರ್ಮೋನಲ್ ಇನ್ಸುಲಿನ್ ಇಂಪ್ರೂವ್ ಮಾಡುತ್ತೆ, ಹಾಗೆ ಬ್ಲಡ್ ಶುಗರ್ ಲೆವೆಲ್ನ ಕೂಡ ಕಡಿಮೆ ಮಾಡುತ್ತೆ. ಹಾಗೆ ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಹೆಲ್ಪ್ ಮಾಡುತ್ತೆ. ಫಂಗಲ್ ಇನ್ಫೆಕ್ಷನ್ ಆ ತರ ಇದ್ರೂ ಕಡಿಮೆ ಮಾಡುತ್ತೆ. ವೆಯ್ಟ್ ಲಾಸ್ ಅಲ್ಲಂತೂ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಹಾಗೆ ಥೈರಾಯ್ಡ್ ಕೂಡ ಕಡಿಮೆ ಆಗುತ್ತೆ. ವೆಯ್ಟ್ ಲಾಸ್ ಅಲ್ಲಿ ಇದನ್ನ ನೀವು ಪ್ರತಿದಿನ ಸ್ವಲ್ಪ ಪ್ರಮಾಣದಲ್ಲಿ, ಅಂದ್ರೆ ಒಂದು ಚಿಟಿಕೆಯಷ್ಟು, ಒಂದು ಅರ್ಧ ಸ್ಪೂನ್ ಅಷ್ಟು ಯೂಸ್ ಮಾಡೋದ್ರಿಂದ ಒಂದು ಪಿಂಚ್ ಅಷ್ಟು ಸಾಕಾಗತ್ತೆ. ಗುಡ್ ವೆಯ್ಟ್ ಲಾಸ್ ಕೂಡ ಮಾಡ್ಕೊಬಹುದು. ನೆಕ್ಸ್ಟ್, ಜಿಂಜರ್. ಇದಂತೂ ಕಾಫ್, ಶೀತ, ಕೆಮ್ಮು ಇದೆಲ್ಲಾನು ಕಡಿಮೆ ಮಾಡುತ್ತೆ. ಇದ್ರ ಜೊತೆ ನಿಮಗೆ ಗುಡ್ ಡೈಜೆಷನ್ ಬರುತ್ತೆ. ನಿಮ್ಮ ಮೆಟಬಾಲಿಸಮ್ ಬೂಸ್ಟ್ ಆಗುತ್ತೆ ಇದನ್ನ ಪ್ರತಿದಿನ ನೀವು ಬಳಸೋದ್ರಿಂದ. ಹಾಗೆ ಮಸಲ್ಸ್ ಪೈನ್ಸ್, ಹೊಟ್ಟೆ ಸಂಕಟ, ನೋವು ಈ ಥರದ್ದೆಲ್ಲಾನು ಇದರಿಂದ ಕಡಿಮೆ ಆಗುತ್ತೆ ಪ್ರತಿದಿನ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಗೊಳ್ಳೋದ್ರಿಂದ. ಹಾಗೆ ಮೆನ್ಸುಲ್ ಪ್ರಾಬ್ಲಮ್ ಕೂಡ ಇದರಿಂದ ಕಡಿಮೆ ಆಗತ್ತೆ. ಹಾಗೆ ಗುಡ್ ಡೈಜೆಷನ್ ಕೂಡ ಬರುತ್ತೆ. ಹಾಗೆ ಸೂಪರ್ ಆಗಿ ವೆಯ್ಟ್ ರಿಡ್ಯೂಸಿಂಗ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಟರ್ಮರಿಕ್ ಅಂದ್ರೆ ಅರಿಶಿನ ಪುಡಿ. ಇದು ಆಂಟಿ ಬ್ಯಾಕ್ಟೀರಿಯಲ್ ಅಂಡ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ನ ಒಳಗೊಂಡಿರುತ್ತೆ. ಇದು ನಮ್ಮ ಬಾಡಿಗೆ ಶೀತ ಆ ಥರದ್ದಾಗದೇ ಇರೋ ತರ ತಡೆಯುತ್ತೆ. ಹಾಗೆ ವೆಯ್ಟ್ ಲಾಸ್ ಅಲ್ಲಿ ತುಂಬಾನೇ ಗುಡ್ ರಿಸಲ್ಟ್ ನ ಕೊಡುತ್ತೆ. ಇಷ್ಟು, ಇದ್ರ ಜೊತೆ ಮಿನರಲ್ ವಾಟರ್ ಅಂದ್ರೆ ಶುದ್ಧವಾದ ನೀರು, ಇಷ್ಟಿದ್ರೆ ಸಾಕು, ನಮ್ ಡ್ರಿಂಕ್ ರೆಡಿ ಆಗತ್ತೆ. ಈ ಡ್ರಿಂಕ್ ನ ನಾವು ಬಳಸೋದ್ರಿಂದ ಸೂಪರ್ ಫಾಸ್ಟ್ ಆಗಿ ವೆಯ್ಟ್ ನ ರೆಡ್ಯೂಸ್ ಮಾಡ್ಕೊಬಹುದು. ಎಲ್ಲಾ ತರದ ವೆಯ್ಟ್ ನ, ಕೈಕಾಲ್ ಬೊಜ್ಜಿರ್ಬೋದು, ಓವರ್ ಆಲ್ ಬಾಡಿ ವೆಯ್ಟ್ ನ ನೀವು ಇದರಿಂದ ಕಡಿಮೆ ಮಾಡ್ಕೊಬಹುದು. ಗೈಸ್, ಇದನ್ನ ಹೇಗ್ ಮಾಡೋದು, ಇಷ್ಟು ಇಂಗ್ರೀಡಿಯೆಂಟ್ಸ್ ನ ಸೇರಿಸ್ಕೊಂಡು ಅಂತ ನೋಡ್ಕೊಂಬರೋಣ ಬನ್ನಿ. ಪೇಪರ್ ತಗೊಂಡು ಈ ಪೇಪರ್ನ ನೀವು ಒಂದ್ 4-5 ಕಾಳಷ್ಟು ಜಜ್ಕೊಂಡ್ಬಿಟ್ಟು, ಒಂದು ಪಿಂಚ್ ಅಷ್ಟು ಸಿಕ್ಕಿದ್ರು ಸಾಕು. ನಿಮ್ಗೆ ಒಂದ್ ಚಿಟಿಕೆ ಕಾಳಿದ್ರು ಸಾಕು, ಆ ಪೌಡ್ರು ನಿಮ್ಗೆ ಒಂದ್ ಚಿಟಿಕೆ ಇದ್ರು ಸಾಕು. ಜಜ್ಕೊಳ್ಳಿ ನೀಟಾಗಿ, ಪೌಡರ್ ಮಾಡ್ಕೊಳ್ಳಿ. ಒಂದು ಕಲ್ಲಲ್ಲಿ ಹಾಕೊಂಡು ಜಜ್ಕೊಳ್ಳಿ, ಅಥವಾ ಮಿಕ್ಸಿಲಿ ಪೌಡರ್ ಮಾಡ್ಕೊಳ್ಳಿ. ಮಿಕ್ಸಿಲಿ ಸ್ವಲ್ಪ ಕಾಳಾದ್ರೆ ಪೌಡರ್ ಆಗಲ್ಲ, ಈ ತರ ಕಲ್ಲು ಜಜ್ಜೋದ್ರೆಲ್ಲ ಹಾಕೊಂಡು ನೀವು ಪೌಡರ್ ಮಾಡ್ಕೊಬಹುದು. ಇನ್ನು ಚಕ್ಕೆನ ಆಲ್ರೆಡಿ ನಾನು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ಇದ್ರಲ್ಲಾದ್ರೂ ಜಜ್ಕೊಂಡು ಪೌಡರ್ ಮಾಡ್ಕೊಬಹುದು, ಮಿಕ್ಸಿಲಾದ್ರೂ ಹಾಕೊಬಹುದು. ಚಕ್ಕೆ ಪೌಡರ್ನ ಸ್ಟೋರೇಜ್ ಮಾಡ್ಬೋದು, ಆದ್ರೆ ಕರಿಮೆಣಸು ಕಾಳನ್ನ ಸ್ಟೋರೇಜ್ ಮಾಡಬೇಡಿ. 1-2 ಕಾಳಷ್ಟು ಹಾಕೊಂಡು ಜಜ್ಕೊಂಡು ಅವಾಗಿಂದ ಅವಾಗೆ ರೆಡಿ ಮಾಡ್ಕೊಳ್ಳಿ. ಚಕ್ಕೆ ಪೌಡರ್ನ ಅಷ್ಟೇ ನೀವು ಗಾಳಿ ಆಡದೇ ಇರೋ ಡಬ್ಬದಲ್ಲಿ ಸ್ಟೋರೇಜ್ ಮಾಡಿ ಇಡ್ಬೇಕು. ಪೌಡರ್ ಮಾಡ್ಕೊಂಡ್ರೆ ಇದನ್ನ ಚಕ್ಕೆನ ಉರಿಬೇಕಾ ಹಾಗೆ ಪೌಡರ್ ಮಾಡ್ಬೇಕಾ ಅಂತ ಕೇಳ್ತೀರಾ ತುಂಬಾ ಜನ. ಹಾಗೆ ಪೌಡರ್ ಮಾಡಿ, ಉರಿಯೋ ಅಗತ್ಯ ಇಲ್ಲ, ಯಾವ್ದನ್ನು ಉರಿಯೋ ಅಗತ್ಯ ಇಲ್ಲ. ಶುಂಠಿ ಒಂದಿಷ್ಟು ತಗೊಳ್ಳಿ,
1 ಇಂಚಷ್ಟು ಶುಂಠಿ ಆದ್ರೆ ಸಾಕಾಗತ್ತೆ. ಶುಂಠಿನ ಅಷ್ಟೇ ಚೆನ್ನಾಗಿ ತೊಳ್ಕೊಂಡು ಕಲ್ಲಲ್ಲಿ ಹಾಕೊಂಡು ಚೆನ್ನಾಗಿ ಚೆಚ್ಕೊಳ್ಳಿ. ತರಿ ಬಂದ್ರು ಸಾಕು. ಇವಾಗ ಒಂದು ಪಾತ್ರೆ ತಗೊಂಡು ಒಂದು ಪಾತ್ರೆಗೆ 1 ಲೋಟ ನೀರ್ ಹಾಕೊಳ್ಳಿ. 300 ml ಅಷ್ಟು ನೀರ್ ಹಾಕೊಬೇಕು. ಈ ನೀರ್ಗೆ 1 ಟೀ ಸ್ಪೂನ್ ಚಿಕ್ಕ ಸ್ಪೂನ್ ಅಂದ್ರೆ ಚಿಕ್ಕ ಸ್ಪೂನ್ ಅಲ್ಲಿ, ದೊಡ್ಡ ಸ್ಪೂನ್ ಇದ್ರೆ 1/4 ಟೀ ಸ್ಪೂನ್ ಹಾಕೊಳ್ಳಿ. ಚಿಕ್ಕ ಸ್ಪೂನ್ ಇದ್ರೆ 1 ಟೀ ಸ್ಪೂನ್ ಹಾಕೊಳ್ಳಿ. ಟರ್ಮರಿಕ್ ಪೌಡರ್, ಅರಿಶಿನ ಪುಡಿ. ಇದು ಅಷ್ಟೇ ಆರ್ಗಾನಿಕ್ ಪೌಡರ್ ತಗೊಳ್ಳಿ, ಇಲ್ಲಾಂದ್ರೆ ನೀವೇ ಅರಿಶಿನ ಕೊಂಬುಗಳು ತಗೊಂಡು ಪೌಡರ್ ಮಾಡಿಸ್ಕೊಬಹುದು. ಅರಿಶಿನ ಕೊನೆ ಅಂತಾರಲ್ಲ ಅದನ್ನ ತಗೊಂಡು ಪೌಡರ್ ಮಾಡಿಸ್ಕೋಬಹುದು. ಓಕೆ, ಇಷ್ಟೇ. ಇದನ್ನ ಇವಾಗ ಈ ನೀರಿಗೆ ಶುಂಠಿ ಚೆಚ್ಕೊಂಡಿರ್ತೀರಲ್ಲ ಆ ಶುಂಠಿನೇ ಇದಕ್ಕೆ ಹಾಕೋಬೇಕು. ಹಾಕೊಂಡು ಒಂದು 2-3 ಮಿನಿಟ್ಸ್ ಬಾಯ್ಲ್ ಮಾಡಿ ಇದ್ರ ರಸ ಎಲ್ಲ ಚೆನ್ನಾಗಿ ಈ ನೀರಲ್ಲಿ ಬಿಟ್ಕೊಳ್ಳೋ ತರ. ಇದಾದ್ಮೇಲೆ 1 ಲೋಟ ತಗೊಂಡು ಇದನ್ನ ಸೋಸ್ಕೊಬೇಕಾಗತ್ತೆ. 1 ಲೋಟ ತಗೊಳ್ಳಿ. ಲೋಟಕ್ಕೆ ಇದನ್ನ ನೀವು ಕಾಸ್ಕೊಂಡಿರ್ತೀರಲ್ಲ ಆ ನೀರ್ನ ಸೋಸ್ಕೊಬೇಕಾಗತ್ತೆ. ತುಂಬಾ ಬಿಸಿ ಇರ್ಬೇಕಾದ್ರೆ ಸೋಸ್ಕೊಂಬೇಡಿ. ಸ್ವಲ್ಪ ಬಿಸಿ ಹಾರಿದ್ಮೇಲೆ ವಾರ್ಮ್ ವಾಟರ್ ಆಗಿರುತ್ತಲ್ಲ, ಉಗುರು ಬೆಚ್ಚಗಾಗಿರುತ್ತಲ್ಲ, ಆವಾಗ ಸೋಸ್ಕೊಳ್ಳಿ. ಇದಕ್ಕೆ ನೀವು ಅವಾಗ್ಲೇ ಚೆಚ್ಕೊಂಡು ಇಟ್ಕೊಂಡಿದ್ರಿ ಅಲ್ಲ, ಇದು ಕಾಳು ಮೆಣಸಿನ ಪೌಡರ್ 1 ಚಿಟಿಕೆ ತಗೊಳ್ಳಿ. 1 ಚಿಟಿಕೆ, 1/4 ಟೀ ಸ್ಪೂನ್, ಸ್ವಲ್ಪ ಅಷ್ಟೇ ಪ್ರಮಾಣದಲ್ಲಿ ತಗೊಳ್ಳಿ. ಇದನ್ನ ತಗೊಂಡು ನೀವು ಸೋಸ್ಕೊಂಡಿರೋಂಥ ನೀರೊಳಗಡೆ ಹಾಕ್ಬೇಕಾಗತ್ತೆ. ಹಾಗೆ ಇದ್ರ ಜೊತೆ ಅರ್ಧ ಟೀ ಸ್ಪೂನ್ ಅಷ್ಟು ಚಕ್ಕೆ ಪೌಡರ್, ಆವಾಗಲೇ ಮಾಡಿ ಇಟ್ಕೊಂಡಿದ್ವಲ್ಲ ಆ ಚಕ್ಕೆ ಪೌಡರ್ನ ಇದಕ್ಕೆ ಹಾಕೊಂಡು ನೀಟಾಗಿ ಕಲಿಸ್ಬೇಕು. ಚೆನ್ನಾಗಿ ಕಲಸಿ, ಪೌಡರ್ ಗಂಟಿಲ್ದೇ ಇರೋ ರೀತಿ ಕಲಸಿ. ಈ ಕಲಸಿರೋತಕ್ಕಂಥ ನೀರನ್ನ ಯಾವಾಗ ಕುಡಿಬೇಕು, ಫಾಸ್ಟ್ ಆಗಿ ವೆಯ್ಟ್ ರಿಡ್ಯೂಸ್ ಆಗ್ಬೇಕಂದ್ರೆ ಅಂತ ನಾನು ತಿಳಿಸ್ಕೊಡ್ತೀನಿ ವಿಡಿಯೋ ಲಾಸ್ಟಲ್ಲಿ. ಗೈಸ್, ಏನೇ ಡ್ರಿಂಕ್ ಕುಡಿದ್ರು, ಏನೇ ಮಾಡಿದ್ರು, ನಾವೇನೆಲ್ಲ ಡಯಟಿಂಗ್ ಮಾಡಿದ್ರು ವೆಯ್ಟ್ ರಿಡ್ಯೂಸಿಂಗೇ ಆಗ್ತಾ ಇಲ್ಲ ಮೇಡಮ್, ಏನೆಲ್ಲ ಪ್ರಾಡಕ್ಟ್ಸ್ ತಗೊಂಡ್ವಿ, ಏನೇ ಮಾಡಿದ್ರು ತೂಕ ಕಡಿಮೆ ಆಗ್ತಾ ಇಲ್ಲ ಅಂಥವ್ರು ಸುಲಭವಾಗಿ ಎಲ್ಲ ಊಟನ ತಿನ್ಕೊಂಡು ತೂಕನ ಕಡಿಮೆ ಮಾಡ್ಕೊಬಹುದು. ಹಾಗೆ ನನ್ನ ವೀವರು ನಮ್ಮ ಹತ್ರ ಡಯಟ್ ಪ್ಲಾನ್ ತಗೊಂಡು ತೂಕ ಕಡಿಮೆ ಮಾಡ್ಕೊಂಡಿದ್ದಾರೆ. ಅವ್ರ ಎಕ್ಸ್ಪೀರಿಯನ್ಸ್ನ ಕೇಳ್ಕೊಂಬರೋಣ ಬನ್ನಿ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಅಮ್ಮ, ಹೇಗಿದ್ದೀರಾ? ಚೆನ್ನಾಗಿದ್ದೇನೆ ಮೇಡಮ್. ಓಕೆ, ಎಷ್ಟು ವೆಯ್ಟ್ ರಿಡ್ಯೂಸಿಂಗ್ ಆಗಿದೆ? 10 kg ಆಗಿದೆ ಮೇಡಮ್. 10 kg ಆಗಿದ್ಯಾ? ಎಷ್ಟು ದಿನ ಆಯ್ತು ಡಯಟ್ ಪ್ಲಾನ್ ಮುಗಿದು? 2 ತಿಂಗಳಾಯ್ತು ಮೇಡಮ್. 2 ತಿಂಗಳಾಯ್ತಾ? ಓಕೆ, ಹೇಗ್ ಅನ್ನಿಸ್ತಾ ಇದೆ? ಫೀಲಿಂಗ್ ಹೇಗಿದೆ ಸುಮಾ ಅವ್ರೆ? ಚೆನ್ನಾಗಿದೆ ಮೇಡಮ್. ನಾನು ಹೊರಗಡೆ ಹೋದ್ರೆಲ್ಲ ಬಂದ ತಕ್ಷಣ ತಲೆನೋವು ಆಗ್ತಾ ಇತ್ತು ಮೇಡಮ್. ನನ್ಗೆ ಒಂದ್ ದಿವಸ ಬೇಕು ಸುಧಾರಿಸ್ಕೊಳ್ಳೋದಕ್ಕೆ ನಾನು, ಆ ರೀತಿ ಆಗ್ತಾ ಇತ್ತು. ಇವಾಗ ಏನು ಇಲ್ಲ ಮೇಡಮ್, ಬಂದ ತಕ್ಷಣ ಅಡಿಗೆ ಮಾಡ್ತೀನಿ, ಚೆನ್ನಾಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಕುಂತಿರ್ತೀನಿ. ಅದೆಲ್ಲ ಒಂದ್ ರೀತಿ ಫೀಲ್ ಚೆನ್ನಾಗಿದೆ ಅನಿಸ್ತದೆ ಮೇಡಮ್. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಆಗ್ಬಿಟ್ಟಿದೀನಿ ನಾನು ಅನ್ನಿಸ್ತಾ ಇದೆ ಮೇಡಮ್. ಓಕೆ, ವೆರಿ ಗುಡ್. ಆಮೇಲೆ ಇನ್ನೂ ಏನೇನ್ ಚೇಂಜಸ್ ಆಗಿದೆ? ಮತ್ತೆ ನೀವು ಇವಾಗ 4ನೇ ಚಾರ್ಟ್ ತಗೊಂಡಲ್ಲ ಮೇಡಮ್, ಆವಾಗ 1 ವೀಕ್ ನಾನು ಏನು ಡಯಟ್ ಮಾಡಕ್ ಹೋಗ್ಲಿಲ್ಲ ನೀವು ಕೊಟ್ಟಿರೋ ಅಂತಿದ್ರು. ಯಾಕೆಂದ್ರೆ ಫಂಕ್ಷನ್ ಇತ್ತು ಮೇಡಮ್ ಮನೆಯಲ್ಲಿ, ಇಷ್ಟೆಲ್ಲ ಇದ್ರು. ಅವ್ರಿಗೆ ರಿಚ್ ಆಗಿ ಅಡಿಗೆ ಮಾಡ್ತಾ ಇದ್ದೆ ಮೇಡಮ್. ಅದನ್ನೇ ಊಟ ಮಾಡಿದೆ. ಅಯ್ಯೋ, ತೂಕ ಜಾಸ್ತಿ ಆಗುತ್ತೇನೋ ಅಂತ ತಿಳ್ಕೊಂಡಿದ್ದೆ ಮೇಡಮ್. 1 ಗ್ರಾಮ್ ಜಾಸ್ತಿ ಆಗಿಲ್ಲ ಮೇಡಮ್. ಅಷ್ಟು ಚೆನ್ನಾಗಿದೆ ಮೇಡಮ್. ನಾನು ಅಯ್ಯೋ ತಿನ್ಬಾರ್ದು ಏನಾದ್ರು ಆಗ್ಬಿಟ್ಟಿದೆ, ವೆಯ್ಟ್ ಜಾಸ್ತಿ ಆಗುತ್ತೇನೋ ಅಂದ್ಕೊಂಡಿದ್ದೆ. ಸರಿ, ಹೊಟ್ಟೆನಾದ್ರೂ ಸ್ವಲ್ಪ ದಪ್ಪನೇ ಬರ್ಲಿಲ್ಲ ಮೇಡಮ್. ಆರಾಮದಲ್ಲೇ ಊಟ ಮಾಡ್ತಿದ್ದೆ. ಆಮೇಲೆ ಸರಿ ಹೋಯ್ತು ಮೇಡಮ್, ಕರೆಕ್ಟ್ ಆಗಿದೆ. ಇವಾಗ ಡಯಟ್ ಮಾಡ್ಕೊಂಡ್ ಬರ್ತಾ ಇದೀನಲ್ಲ, ಸರಿ ಇದೆ, ಏನ್ ತೊಂದ್ರೆ ಇಲ್ಲ ಮೇಡಮ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಸುಸ್ತು, ಗ್ಯಾಸ್ಟ್ರಿಕ್ ಈ ತರ ಅವೆಲ್ಲ ಏನಿಲ್ಲ ಮೇಡಮ್. ಇವಾಗ ಎದೆ ಉರಿ ಇತ್ತು ಮೇಡಮ್, ನನಗೆ ತುಂಬಾ ಗ್ಯಾಸ್ಟ್ರಿಕ್ ಆಗಿತ್ತು. ಯಾವ ಡಾಕ್ಟರ್ ಇಂದಲೂ ಸರಿ ಮಾಡಕ್ ಆಗೋದಿಲ್ಲ, ನಂದಿಷ್ಟೇನೆ ಏನು ಅಂತ ತಿಳ್ಕೊಂಡಿದ್ದೆ. ಇವಾಗ ಏನಿಲ್ಲ ಮೇಡಮ್, ಏನೇ ತಿಂದ್ರುವೆ ಎದೆ ಉರಿ ಅನ್ನೋದೇ ಇಲ್ಲ. ಎದ್ರುಕೊಂಡು ಒಂದು ಎಣ್ಣೆ ಪದಾರ್ಥ, ಒಂದು ವಡೆ ಮಾಡಿದ್ರು ಮನೆಯಲ್ಲಿ ತಿಂತಾ ಇರ್ಲಿಲ್ಲ ಮೇಡಮ್. ನಾನು ಒಂದು ಅರ್ಧ ತಿಂದ್ರು ಮತ್ತೆ ಗಂಟ್ಲು ಉರಿ ಬರೋಕ್ ಸ್ಟಾರ್ಟ್ ಆಗ್ತಾ ಇತ್ತು. ಅದರಿಂದ ಅದೆಲ್ಲ ಬಿಟ್ಬಿಟ್ಟಿದೆ. ಇವಾಗ ಏನಿಲ್ಲ, ಅವ್ರ ಜೊತೆ ನಾನು 1-2 ತಗೊಂಡ್ಬಿಡ್ತೀನಿ. ಏನು ಬರ್ತಾ ಇಲ್ಲ ಇವಾಗ. ಚೆನ್ನಾಗಿದ್ದೀನಿ ಮೇಡಮ್. ಇವಾಗ ಒಳ್ಳೇದಾಯ್ತು ಅನಿಸ್ತದೆ ಮೇಡಮ್. ನಾನು ತಗೊಂಡದು ತುಂಬಾ ಉತ್ತಮ ಆಯ್ತು ಅನಿಸ್ತದೆ ಮೇಡಮ್. ಇದನ್ನ ಇಲ್ಲಾಂದ್ರೆ ಹಾಗೆ ಹುಡ್ಕೋತಾ ಇದ್ನು ಏನೋ ನಾನು. ಅದೇ ರೀತಿ ಎದೆ ಉರಿ, ಮತ್ತೆ ನಿದ್ರೆ ಜಾಸ್ತಿ ಬರೋದು, ತಿಂಡಿ ತಿನ್ನೋಕೆ ಆಗೋದಿಲ್ಲ, ತಿಂದ ತಕ್ಷಣನೇ ಒಂದ್ ರೀತಿ ಹೊಟ್ಟೆ ಉಬ್ರ ಬರೋದು, ಅದೆಲ್ಲ ಇತ್ತು ಮೇಡಮ್. ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ ಇವಾಗ.
ವೆರಿ ಗುಡ್, ವೆರಿ ಗುಡ್. ಏನೊಂದ್ ಸ್ವಲ್ಪನೂ ಇಲ್ಲ ಇವಾಗ. ಚೆನ್ನಾಗ್ ನಂಗ್ ನಾಡ್ಕೊಂಡ್ ಮನೆಯವ್ರ ಜೊತೆಲೆಲ್ಲ ಮಾತಾಡ್ಕೊಂಡಿರ್ತೀನಿ. ಆರಾಮಾಗ್ಬಿಟ್ಟಿದ್ಯಲ್ವಾ ಇವಾಗ ನೀನು, ತಿಂಗಳು ಹಾಸ್ಪಿಟ್ಲಿಗೆ ಹೋಗ್ತಾ ಇದೆಯಲ್ವಾ ನೀನು, ಗ್ಯಾಸ್ಟ್ರಿಕ್ ಆಗ್ಬಿಟ್ಟಿದೆ ನನ್ಗೆ ಅಂತಾರೆ ಮೇಡಮ್ ಮನೇಲಿ. ಅಂತ ಕೇಳ್ತಾ ಇರ್ತಾರೆ. ಓಕೆ, ವೆರಿ ಗುಡ್ ಸುಮಾ ಅಮ್ಮ. ಇವಾಗ ಆಲ್ಮೋಸ್ಟ್ 50+ ಇರ್ಬೋದು, 55 ಇರ್ಬೋದು ಅಲ್ವಾ ನಿಮ್ಗೆ? ಹೌದು ಮೇಡಮ್, ಏಜ್ ಆಗಿದೆ, ಇನ್ನೇನಾಗುತ್ತೆ ನನ್ಗೆ, ಹೀಗೇನೆ ನಾನು ಏಜ್ ಆಗ್ಬಿಡ್ತಲ್ಲ. ಇನ್ ಯಾವ ಡಯಟ್ ತಗೊಂಡ್ರು ಸರಿ ಆಗಲ್ಲ ನನ್ಗೆ, ನನ್ ಸಣ್ಣನು ಆಗೋದಿಲ್ಲ, ವೇಟು ಕಡಿಮೆ ಆಗೋದಿಲ್ಲ ಅನ್ಕೊಂಡಿದ್ದೆ ಮೇಡಮ್. ಇವಾಗ ಏನ್ ಅನಿಸ್ತಾ ಇದೆ ಅಮ್ಮ? ಚೆನ್ನಾಗಿ ಅನಿಸ್ತಾ ಇದೆ ಮೇಡಮ್. ಹುಡುಗಿ ಆಗ್ಬಿಟ್ಟಿದ್ದೀನಲ್ವಾ ನಾನು ನೀವು ಕೂಡ ತುಂಬಾ ಮಾಡ್ರನ್ ಹಾಗೆ ಇದ್ದೀರಾ. ಹೌದು ಮೇಡಮ್, ಆ ರೀತಿ ಅನಿಸ್ತದೆ. ತುಂಬಾ ಫೀಲಿನ ಮೇಡಮ್, ನಂದು ತುಂಬಾ ಇಷ್ಟ ಆಯ್ತು ಇದನ್ನ ತಗೊಂಡ್ಮೇಲೆ. ಒಂದ್ ರೀತಿ ಜೀವನನೇ ಹೊಸ ಜೀವನ ಅನ್ನಿಸ್ತಾ ಮೇಡಮ್ ನನ್ಗೆ. ಓಕೆ ಸುಮಾ ಅಮ್ಮ, ಮತ್ತೆ ಇವಾಗ ಬಟ್ಟೆಗಳೆಲ್ಲ ತುಂಬಾ ಲೂಸ್ ಆತರ ಎಲ್ಲ ಇದ್ಯಾ? ಹೌದು ಮೇಡಮ್, ಎಲ್ಲಾ ಲೂಸ್ ಆಗ್ಬಿಟ್ಟಿದೆ. ಒಂದೊಂದ್ಸರಿ ಸ್ಟಿಚ್ ಮಾಡಿಸ್ಕೊಂತ ಇದೀನಿ ನಾನು ಇವಾಗ ಬಟ್ಟೆಗಳು. ಮನೇಲಿ ಹಾಕೊಳ್ಳೋ ನೈಟಿ ಅವೆಲ್ಲ ಸ್ವಲ್ಪ ಟೈಟ್ ಅನಿಸ್ತಾ ಇತ್ತು. ಸುಮಾರು ಟೈಟ್ ಇರೋದೆಲ್ಲ ಇಟ್ಬಿಟ್ಟಿದೆ ಮೇಡಮ್ ನಾನು. ಇವಾಗ ಅದೆಲ್ಲ ಹಾಕಿ ನೋಡ್ತೀನಿ, ಖುಷಿಯಿಂದ ಕನ್ನಡಿ ಮುಂದ್ಗಡೆ ನಿಂತ್ಕೊಳ್ಳೋದು ನೋಡೋ ಕರೆಕ್ಟ್ ಆಗಿದೆ ಇವಾಗಲ್ವಾ, ಇಲ್ಲಿ ಟೈಟ್ ಅನಿಸ್ತಾ ಇತ್ತಲ್ಲ ಅಂತ ನೋಡ್ತಾ ಇರ್ತೀನಿ ಮೇಡಮ್ ನಾನು. ಹೊಟ್ಟೆ ಪೋಷಣೆ ಎಲ್ಲ ಕರ್ಗಿದ್ಯಾ ಸುಮಾಮ? ಕಡಿಮೆ ಆಗ್ಬಿಟ್ಟಿದೆ ಮೇಡಮ್. ಹೊಟ್ಟೆ ಇದ್ರೆ ಏನಿಲ್ಲ ಮೇಡಮ್, ಎಲ್ಲ ಫ್ಲಾಟ್ ರೀತಿ ಬಂದ್ಬಿಟ್ಟಿದೆ. ಓ ವೆರಿ ಗುಡ್. ತುಂಬಾ ಹೊಟ್ಟೆ ಎಲ್ಲ ದಪ್ಪ ಆಯ್ತು ಮೇಡಮ್. ಡ್ರೆಸ್ ಹಾಕೊಂಡ್ರೆ ಇದೇನು ಹೊಟ್ಟೆನೇ ಇಷ್ಟು ಮಂದಿ ಇದೆಯಲ್ಲ ಅಂತ ಕನ್ನಡಿ ಹತ್ರ ನಿಂತ್ಕೊಂಡು ನೋಡ್ಕೊತಾ ಇದೆ ಮೇಡಮ್. ಇವಾಗ ಏನು ಇಲ್ಲ, ಕರೆಕ್ಟ್ ಆಗಿದ್ದೀನಿ ಮೇಡಮ್, ಎಲ್ಲೂ ಫಿಟ್ ಅನಿಸ್ತಾನೆ ಇಲ್ಲ. ಓಕೆ, ವೆರಿ ಗುಡ್. ಓಕೆ ಸುಮಾ ಅಮ್ಮ, ಸ್ಯಾಟಿಸ್ಫೈಡ್ ಆಯ್ತಾ ನಮ್ ಡಯಟ್ ಪ್ಲಾನ್ ನಿಮ್ಗೆ? ಖಂಡಿತ ಆಯ್ತು ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ. ಓಕೆ ನಮ್ ವ್ಯೂವರ್ಸ್ಗೆ ಏನಾದ್ರು ಹೇಳ್ಬೇಕಂದ್ರೆ ಏನ್ ಹೇಳ್ಲಿಕ್ಕೆ ಇಷ್ಟಪಡ್ತೀರಾ? ಎಲ್ಲಾ ತಗೊಳ್ಳಿ, ತುಂಬಾ ಚೆನ್ನಾಗಿದೆ. ಯಾರು ಕಷ್ಟ ಪಡ್ಬೇಡಿ. ಅಯ್ಯೋ ನನ್ ದಪ್ಪ ಇದೀನಲ್ಲ ಅಂತ ನಾಚಿಕೆ ಪಡೋದು, ಎಲ್ಲಾರು ಹೋಗ ಮುಜುಗಾರ ಪಟ್ಕೊಳ್ಳೋದು, ಅದೆಲ್ಲ ಏನು ಮಾಡೋದ್ ಬೇಡ ಮೇಡಮ್. ನಿಮ್ ಡಯಟ್ ತಗೊಂಡ್ಮೇಲೆ ಫಿಟ್ ಆಗಿ ಚೆನ್ನಾಗಿರ್ತಾರೆ ಮೇಡಮ್. ಚೆನ್ನಾಗಿ ಓಡಾಡ್ಬೋದು, ಎಲ್ಲಿ ಬೇಕಾದ್ರೂ ಆರಾಮದಲ್ಲಿ ಹೋಗ್ಬೋದು. ಫಂಕ್ಷನ್ಗೆ ಹೋಗ್ಬೇಕಾದ್ರೆ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡ್ರಿ ಮೇಡಮ್, ಅಷ್ಟು ಅಚ್ಚುಕಟ್ಟಾಗಿ ಕಾಣಿಸ್ತೀವಿ ಮೇಡಮ್. ಎಲ್ಲಾ ತಗೋಬಹುದು ಮೇಡಮ್. ಇದನ್ನ ಯಾರಿಗೂ ಮೋಸ ಆಗೋದಿಲ್ಲ, ಇಲ್ಲ ವೆಯ್ಟ್ ಕಡಿಮೆ ಆಗ್ಲಿಲ್ಲ ಅನ್ನಂಗೂ ಇಲ್ಲ ಮೇಡಮ್. ಓಕೆ ಸುಮಾ, ಓಕೆ ಸ್ಯಾಟಿಸ್ಫೈಡ್ ಆಗಿದ್ದೀರಲ್ಲ ನೀವು? ತುಂಬಾ ಮೇಡಮ್, ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ. ಓಕೆ ಸುಮಾ ಅಮ್ಮ, ಥ್ಯಾಂಕ್ ಯು ಫಾರ್ ಕಾಲಿಂಗ್. ಬಾಯ್. ಕೇಳ್ಕೊಂಬಂದ್ರಿ ಅಲ್ವಾ ಗೈಸ್, ಅವರು ಎಷ್ಟು 56 ವರ್ಷ ಆಗಿದ್ರು ಕೂಡ ಎಷ್ಟು ಈಸಿಯಾಗಿ, ಅದು 2 ತಿಂಗಳಲ್ಲಿ 10 kg ತೂಕನ ಕಡಿಮೆ ಮಾಡ್ಕೊಂಡಿದ್ದಾರೆ. ಅದು ಸರಿಯಾಗಿ ಮಾಡದೆ ಕೂಡ, ಅದು ಹೆಲ್ತಿಯಾಗಿ ಎಲ್ಲ ತಿನ್ಕೊಂಡು. ನೀವು ಕೂಡ ಹೀಗೆ ತೂಕ ಕಡಿಮೆ ಮಾಡ್ಕೊಬೇಕು ಅಂದರೆ ಅದು ಹೆಲ್ತಿಯಾಗಿ ಮನೆಯಲ್ಲೇ ಇದ್ಕೊಂಡು ಎಲ್ಲ ತಿನ್ಕೊಂಡು ನಮ್ಮ ಡಯಟ್ ಪ್ಲಾನ್ ತೊಗೊಂಡ್ರೆ ಸಾಕು. ನೀವು ಹೆಲ್ತಿಯಾಗಿ ಏನೇ ಮಾಡಿದ್ರು ತೂಕ ಕಡಿಮೆ ಆಗ್ತಾ ಇಲ್ಲ ಅನ್ನೋಂಥವ್ರು ಕೂಡ ಈಸಿಯಾಗಿ ಸುಲಭವಾಗಿ ತೂಕ ಕಡಿಮೆ ಮಾಡ್ಕೊಬಹುದು. ಅದಕ್ಕೆ ನೀವು ಮಾಡಬೇಕಾಗಿರೋದಿಷ್ಟೇ, ವಾಟ್ಸಪ್ ಮುಖಾಂತರ ಹಾಯ್ ಅಂತ ಮೆಸೇಜ್ ಮಾಡಿ. ಅಲ್ಲಿ ನಿಮಗೆ ಈ ಫಾರ್ಮಾಲಿಟೀಸ್ ಬರುತ್ತೆ, ನಿಮ್ಮ ಹೈಟು, ನಿಮ್ಮ ವೆಯ್ಟು, ನಿಮ್ಮ ಹೆಲ್ತ್ ಕಂಡೀಷನ್ಸ್, ಹಾಗೆ ನೀವು ಮಾಡ್ತಾ ಇರೋ ವೃತ್ತಿ, ಇದನ್ನೆಲ್ಲ ಕನ್ಸಿಡರ್ ಮಾಡಿ ನಾವು ಡಯಟ್ನ ಡಿಸೈನ್ ಮಾಡ್ತೀವಿ. ಯಾಕೆ ನಾನು ಇದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ವೀವರ್ ಮೊನ್ನೆ ಟೀಚರ್ ಮಾತಾಡಿದ್ರು ಅಂತ ಹೇಳ್ದೆ ಅಲ್ಲ, ಅವ್ರಿಗೆ ಫೋನ್ ಮಾಡಿ ಅವ್ರ ಕೊಲೀಗ್ಸೇ, ಅವರೇ ಟೀಚರ್ ಆಗಿದ್ದು ಇನ್ನೊಬ್ಬರ ಟೀಚರ್ಗೆ ಅವರೇ ಕೇಳ್ತಾ ಇದ್ದಾರೆ, ನಿಮ್ಮ ಡಯಟ್ ಪ್ಲಾನ್ನ ಶೇರ್ ಮಾಡಿ, ನಮಗೆ ನೀವೇನು ಮಾಡಿದ್ರೋ ಆ ಡಯಟ್ ಪ್ಲಾನ್ನ ಕೊಡಿ ಅಂತ. ಹಾಗೆ ಎಲ್ಲರ ಡಯಟ್ ಪ್ಲಾನ್ನು ಕೊಡೋದಾಗಿದ್ರೆ ನಾನೇ ಎಲ್ರಿಗೂ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ಬೋದಿತ್ತಲ್ವಾ? ಯಾಕೆ ಎಲ್ಲರೂ ಹೈಟು, ವೆಯ್ಟು, ಹೆಲ್ತ್ ಕಂಡೀಷನ್ಸ್ ಎಲ್ಲ ತಗೊಂಡು ಡಯಟ್ನ ಡಿಸೈನ್ ಮಾಡಬೇಕಿತ್ತು? ಯಾರ ದೇಹಕ್ಕೆ ಯಾವ ಪ್ರಮಾಣದ ಪೋಷಕಾಂಶಗಳು ಕೊಡಬೇಕು ಅಂತ ಯಾಕೆ ಕ್ಯಾಲ್ಕುಲೇಟ್ ಮಾಡಿ ನಾವು ಡಿಸೈನ್ ಮಾಡಿ ಕೊಡಬೇಕಿತ್ತು ಹೇಳಿ? ಸೊ ನೀವು ಯಾರೇ ಡಯಟ್ ಪ್ಲಾನ್ ತಗೊಂಡಿದ್ರು, ನನ್ನ ವೀವರ್ಸು ಯಾರಿಗಾದ್ರೂ ಶೇರ್ ಮಾಡಿ ಅಂತ ಡಯಟ್ ಪ್ಲಾನ್ಸ್ ಕೇಳಿದಾಗ ನಿಮ್ಮ ಆರೋಗ್ಯ ಬೇರೆ ಇರುತ್ತೆ. ನೀವು 80 kg ಇರ್ತೀರಾ, ಅವ್ರು 100 kg ಇರ್ತಾರೆ. ಅವ್ರಿಗೆ ನಿಮ್ಗೆ ಬೇಕಾಗಿರೋ ಕ್ಯಾಲೋರೀಸ್ ಇರೋದಿಲ್ಲ. ನಿಮಗೆ ಬೇಕಾಗಿರೋ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್, ಕಾರ್ಬ್ಸ್, ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್, ವೈಟಮಿನ್ಸ್, ಮಿನರಲ್ಸ್, ಪ್ರತಿಯೊಂದು ಡಿಫ್ರೆಂಟ್ ಆಗಿರುತ್ತೆ. ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಸ್ಪೆಸಿಫಿಕ್ ಆಗಿ ಡಿಸೈನ್ ಆಗುತ್ತೆ ಡಯಟ್ ಪ್ಲಾನ್. ಸೊ ನಮ್ಮ ಮನೇಲಿ ತಗೊಂಡಿದ್ದಾರೆ ಅಂದ್ರೆ, ಇವನ್ ನನ್ನ ವೀವರ್ಸ್ ತಗೊಂಡಿದ್ದಾರೆ, ಅಮ್ಮ ಮಗಳೇ ತಗೊಂತಾರೆ, ಅಮ್ಮಂಗೆ ಬೇರೆ ಇರುತ್ತೆ, ಮಗಳಿಗೆ ಬೇರೆ ಇರುತ್ತೆ. ಯಾಕಂದ್ರೆ ಅವ್ರ ಏಜ್ ಬೇರೆ ಇರುತ್ತೆ, ಅಮ್ಮನ ಏಜ್ ಬೇರೆ ಇರುತ್ತೆ, ಅವ್ರಿಗೆ ಬೇಕಾಗಿರೋ ಕ್ವಾಂಟಿಟಿ ಬೇರೆ ಇರುತ್ತೆ, ಇವ್ರಿಗೆ ಬೇಕಾಗಿರೋ ಕ್ವಾಂಟಿಟಿ ಬೇರೆ ಇರುತ್ತೆ. ಎಸ್ಪೆಷಲಿ ಹಾರ್ಮೋನ್ಸ್ ಬೇರೆ ಬೇರೆ ಇರುತ್ತೆ. ಏನಾದ್ರೂ ಒಬ್ಬರು ಡಯಟ್ನ ಇನ್ನೊಬ್ರು ಇಸ್ಕೊಳ್ಳೋದು ಮಾಡೋದು ಆ ಥರ ಮಾಡಿದ್ರೆ ಹಾರ್ಮೋನ್ಸ್ ಅಲ್ಲಿ ಇನ್ಬ್ಯಾಲೆನ್ಸ್ ಆಗತ್ತೆ.
ಹಾರ್ಮೋನ್ಸ್ ಅಲ್ಲಿ ಇನ್ಬ್ಯಾಲೆನ್ಸ್ ಆದ್ರೆ ನೀವು ಎಷ್ಟೇ ಖರ್ಚು ಮಾಡಿದ್ರು ಲೈಫ್ ಲಾಂಗ್ ಸಫರ್ ಪಡ್ಬೇಕಾಗತ್ತೆ. ನಾನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಿಮ್ಮ ಹೆಲ್ತ್ ನಿಮ್ಗೆ ಇಂಪಾರ್ಟೆಂಟ್. ಪ್ರತಿಯೊಬ್ಬರ ಹೆಲ್ತ್ ಪ್ರತಿಯೊಬ್ಬರಿಗೂ ತುಂಬಾನೇ ಇಂಪಾರ್ಟೆಂಟ್ ಆಗಿರತ್ತೆ. ಅಷ್ಟೆಲ್ಲ ಇಂಪಾರ್ಟೆಂಟ್ ಆಗಿಲ್ಲ ಅಂದಿದ್ರೆ ನನ್ಗೆ ಯಾಕೆ ಬೇಕಿತ್ತು? ನಿಮ್ ಹೈಟು, ನಿಮ್ ವೆಯ್ಟು, ನಿಮ್ ಹೆಲ್ತ್ ಕಂಡೀಷನ್ಸ್ ಎಲ್ಲ ನಾವು ತಗೊಂಡು ನಿಮ್ಗೆ ಡಯಟ್ ನ ಡಿಸೈನ್ ಮಾಡ್ಕೊಡೋದು ಯಾಕೆ ಬೇಕಿತ್ತು ಹೇಳಿ? ಎಲ್ರು ಮಾಡ್ಕೊಳ್ಳಿ ಒಂದೇ ಡಯಟ್ ನ ಅಂತ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ಬಿಡ್ಬೋದಿತ್ತಲ್ವಾ? ಪ್ರತಿಯೊಬ್ಬರಿಗೂ ರಿಸಲ್ಟ್ ಬಂದೇ ಬರುತ್ತೆ. 100% ರಿಸಲ್ಟ್ ಬರುತ್ತೆ. 56 ವರ್ಷ ಅಮ್ಮನೇ ತೂಕ ಇಳಿಸ್ಕೊಂಡಿದ್ದಾರೆ ಅಂದ್ರೆ 63 ವರ್ಷದವ್ರದ್ದು ಫೀಡ್ಬ್ಯಾಕ್ ಕೇಳಿರ್ಬೋದು ನೀವು. ಇವನ್ ಒಬ್ಬೊಬ್ರಿಗೆ ಶುಗರ್ ಇರುತ್ತೆ, ಒಬ್ರಿಗೆ ಥೈರಾಯ್ಡ್ ಇರುತ್ತೆ, ಒಬ್ಬೊಬ್ರ ಸಮಸ್ಯೆಗಳು ಒಂದೊಂದ್ ತರ ಇರುತ್ತೆ. ನೋಡಿ ಆ ಟೀಚರ್ ಮಾತಾಡಿದ್ರಲ್ವಾ, ಅವ್ರಿಗೆ ಹೆಡ್ಏಕ್ ಇತ್ತು, ಮೈಗ್ರೇನ್ ಇತ್ತು, ಮತ್ತೆ ಕಣ್ಣೆಲ್ಲ ನೋವು ಬರ್ತಾ ಇತ್ತು, ಬ್ಯಾಕ್ ಪೈನ್ ಎಲ್ಲ ಇತ್ತು. ಇವಾಗ ನಿಮ್ಗೂ ಅದೆಲ್ಲ ಇರ್ಬೇಕು ಅನ್ನೋದೇನಿಲ್ಲ. ನಿಮ್ ಏಜು ಅವ್ರ ಏಜ್ ಆಗ್ಬೇಕು ಅನ್ನೋದೇನಿಲ್ಲ. ಅವ್ರ ಹಾರ್ಮೋನ್ಸ್ ವೇರಿಯೇಷನ್ ಇರುತ್ತೆ. ನೀವು ಚಿಕ್ಕವ್ರು ಇರ್ತೀರಾ ಇಲ್ಲ ದೊಡ್ಡವ್ರು ಇರ್ತೀರಾ, ಕ್ಯಾಲೋರೀಸ್ ಬೇಕಾಗಿರುತ್ತೆ, ಪ್ರೋಟೀನ್ ಡಿಫ್ರೆನ್ಸ್ ಬೇಕಾಗಿರುತ್ತೆ, ಪ್ರತಿಯೊಂದು ಚೇಂಜಸ್ ಇರುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಚೇಂಜಸ್ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ತರ ತಪ್ಪುಗಳನ್ನ ಮಾಡಬೇಡಿ ದಯವಿಟ್ಟು. ನಿಮ್ಮ ತಪ್ಪುಗಳಿಗೆ ನೀವೇ ಸಫರ್ ಪಡ್ಬೇಕಾಗತ್ತೆ ಲೈಫ್ ಲಾಂಗ್. ಅದನ್ನ ನೀವು ತಿಳ್ಕೊಳ್ಳಿ, ಆಯ್ತಾ? ಹೌದು ಗೈಸ್, ಅವಾಗ್ಲೇ ಹೇಗೆ ಈ ಡ್ರಿಂಕ್ ಕುಡಿಯೋದು ಅಂತ ಹೇಳ್ತಾ ಇದ್ದೆ ನಾನು. ಯಾವ ಟೈಮಲ್ಲಿ ಕುಡಿಬೇಕು ಅಂದ್ರೆ, ನೀವು ಎಕ್ಸರ್ಸೈಸ್ ಮಾಡಿರ್ತೀರಲ್ಲ ಬೆಳಿಗ್ಗೆ ಎದ್ದು, ಊಟಕ್ಕಿಂತ ಅರ್ಧ ಗಂಟೆ ಮುಂಚೆ ಕುಡಿಬೇಕು. ಎಕ್ಸರ್ಸೈಸ್ ಮಾಡಿ ಆದ ತಕ್ಷಣ ಕುಡಿಬಹುದು, ಇಲ್ಲ ಎಂಟಿ ಸ್ಟಮಕ್ ಅಲ್ಲಾದ್ರೂ ಕುಡಿಬಹುದು, ಅಥವಾ ಊಟಕ್ಕಿಂತ ಬ್ರೇಕ್ಫಾಸ್ಟ್ಗಿಂತ ಅರ್ಧ ಗಂಟೆ ಮುಂಚೆನಾದ್ರೂ ಕುಡಿಬಹುದು. ನಿಮ್ ಕಂಫರ್ಟಬಲ್ ಯಾವ ಟೈಮ್ ನಿಮ್ಗೆ ಕಂಫರ್ಟಬಲ್ ಆಗುತ್ತೋ ಆ ಟೈಮಲ್ಲಿ ನೀವು ಕುಡಿಬಹುದು. ಯಾವುದೇ ಕಾರಣಕ್ಕೂ ಪ್ರೆಗ್ನೆಂಟ್ ಲೇಡೀಸ್ ಕುಡಿಯೋ ಹಂಗಿಲ್ಲ. ಪ್ರೆಗ್ನೆಂಟ್ ಲೇಡೀಸು ತೂಕ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ಆರಾಮಾಗಿ ನೀವು ತಾಯ್ತನನ ಅನುಭವಿಸಿ. ಹಾಗೆ ತುಂಬಾ ಸೀರಿಯಸ್ ಇಶ್ಯೂಸ್ ಇದ್ದವರು, ಈ ಕಂಡೀಷನ್ ಸರಿ ಇಲ್ಲ ಅನ್ನೋ ಅಂತವ್ರು ತಗೊಂಬೇಡಿ. ನಾರ್ಮಲ್ ಪೀಪಲ್ ಪ್ರತಿಯೊಬ್ರು ತಗೊಬಹುದು. ಶುಗರ್ ಇರೋರು ತಗೊಬಹುದು, ಥೈರಾಯ್ಡ್ ಇರೋರು ತಗೋಬಹುದು, PCOD ಇರೋರು ತಗೊಬಹುದು, ಓವರ್ ವೆಯ್ಟ್ ಇರೋರು ತಗೊಬಹುದು, ಒಬೆಸಿಟಿ ಇರೋರು ತಗೊಬಹುದು. ಪ್ರತಿಯೊಬ್ರು ತಗೊಬಹುದು. ಇದನ್ನ ತಗೊಂತ ನಿಮ್ಗೆ ಒಂದ್ 3-4-5 ಡೇಸ್ ಒಳಗಡೆ, ಒಂದ್ 5 ಡೇಸ್ ಒಳಗಡೆನೆ ನಿಮ್ಗೆ ಏನ್ ರಿಸಲ್ಟ್ ಅಂತ ಗೊತ್ತಾಗ್ತಾ ಹೋಗುತ್ತೆ. ಅದೇ ಡ್ರಿಂಕ್ ಅಲ್ಲಿ ತಗೊಬೇಕಾದ್ರೆ ನಿಮ್ಮನ್ನ ನೀವು ಅಬ್ಸರ್ವ್ ಮಾಡ್ಕೊಳ್ಳಿ, ನಿಮ್ಗೆ ರಿಸಲ್ಟ್ ಅನ್ನೋದು ಗೊತ್ತಾಗತ್ತೆ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ತಪ್ಪದೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲವ್ ಯು ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.